amen. Yes and amen ಅಂತೀರಾ. In the Acts chapter 2, ಒಂದು ಅಪೊಸ್ತಲ ಕೃತ್ಯ 2ರಲ್ಲಿ when Holy Spirit came, ಪರಿಶುದ್ಧಾತ್ಮನು ಬಂದಾಗ flames came upon each one. ಪ್ರತಿಯೊಬ್ಬರ ಮೇಲೆ ಆ ಉರಿಗಳು ಇಳಿದು ಬಂದವು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. அவர் ஒரே ஒரு flame வந்து amen ಭಾಗ ಭಾಗ பண்ணிட்டு வரல. ಅವರು ಒಂದೇ ಒಂದು ಜ್ವಾಲೆಯನ್ನ ಭಾಗ ಭಾಗ ಮಾಡಿ ಬರಲಿಲ್ಲ. Amen. For everyone there was a separate flame. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಒಂದೊಂದು ಜ್ವಾಲೆ ಇತ್ತು. For everyone there is a separate flame. ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಒಂದು ಜ್ವಾಲೆ ಇತ್ತು. Open your mouth and say, ಎಲ್ಲರೂ ಕೂಡ ಬಾಯಿಗಳನ್ನ ತೆರೆದು ಹೇಳಿ, my flame has my name. ನನ್ನ ಜ್ವಾಲೆಗೆ ನನ್ನ ಹೆಸರಿದೆ. ಎಷ್ಟನೇ ಬೇರೆ ಆಮೆನ್ ಹೇಳ್ತೀರಾ? Yes and amen ಅಂತೀರಾ? My flame has my name. ನನ್ನ ಜ್ವಾಲೆಗೆ ನನ್ನ ಹೆಸರಿದೆ. ವಿಶ್ವಾಸಿಗರಿங்களா? ನಂಬ್ತೀರಾ? This fire flame ಈ ಒಂದು ಬೆಂಕಿ ಜ್ವಾಲೆ will be upon you till you die. ನೀವು ಸಾಯುವವರೆಗೂ ಅದು ನಿಮ್ಮ ಮೇಲೆ ಇರ್ತದೆ. Amen. The Bible says, ಸತ್ಯವೇದ ಹೇಳ್ತದೆ, the flames of tongues came upon them. ಹೌದು, ವಿಂಗಡಿಸಲ್ಪಟ್ಟಂತ ನಾಲಿಗೆ ಉರಿಗಳಂತಿದ್ದ ನಾಲಿಗೆಗಳು ಅವರ ಮೇಲೆ ಬಂದವು. In the Old Testament, ಹಳೆ ಒಡಂಬಡಿಕೆಯಲ್ಲಿ it would come down and go back. ಅದು ಬರ್ತಿತ್ತು ಮತ್ತೆ ವಾಪಸ್ But in ಹೋಗ್ತಿತ್ತು. the new covenant, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ it rested on them. ಅದು ಹಾಗೆ ನೆಲೆಯೂರಿತು. It rested on them. ಅದು ಹಾಗೆ ನೆಲೆಯೂರಿತು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ, the fire rests on me. ಆ ಬೆಂಕಿ ಜ್ವಾಲೆಯು ನನ್ನಲ್ಲಿ ಅದು ನೆಲೆಯೂರುತ್ತದೆ. To see that I never rest. ನಾನು ಇನ್ಯಾವತ್ತೂ ವಿಶ್ರಾಂತಿ ತೆಗೆದುಕೊಳ್ಳಬಾರದೆಂಬುದಾಗಿ ದೇವರ ಅಗ್ನಿಯು ನನ್ನ ಮೇಲೆ ಬಂದು ತಂಗಿದೆ. Yes and amen ಅಂತೀರಾ? Amen. 120 people, 120 ಜನರು inside a row, ಒಂದು ಕೋಣೆಯ ಒಳಗೆ prayed. ಅವರು ಪ್ರಾರ್ಥಿಸಿದ್ರು. When the flame came, ಆ ಅಗ್ನಿ ಜ್ವಾಲೆ ಬಂದಾಗ, when that flame came, ಆ ಬೆಂಕಿ ಜ್ವಾಲೆ ಬಂದಾಗ, amen, they all went out. ಅವರೆಲ್ಲರೂ ಹೊರಗೆ ಹೋದರು. How many of you believe? Yes ಅನ್ನ ನಂಬ್ತೀರಾ? ಆ ಒಂದು ಬೆಂಕಿ ಬರುವಾಗ you can no more sit in this chair. ನೀವು ಒಂದು ಚೇರ್ ನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. You cannot sit in this place. ನೀವು ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. You will go to the nooks and corners of the world. ನೀವು ಈ ಲೋಕದ ಕಟ್ಟ ಕಡೆಯವರೆಗೆ ನೀವು ಹೋಗ್ತೀರಾ. Why? ಯಾಕೆ? Jesus said in Mark chapter 16 verse 15, ಯೇಸು ಕ್ರಿಸ್ತನು ಮಾರ್ಕ 16:15 ಹೇಳಿದನು, go into all the world ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ and preach the gospel to all creatures. ಎಲ್ಲ ಜಗತ್ತಿಗೆಲ್ಲ ನೀವು ಸುವಾರ್ತೆಯನ್ನು ಸಾರಿರಿ. Amen. Go and preach to all creatures. ಎಲ್ಲ ಜೀವಿಗಳಿಗೆ ನೀವು ಸುವಾರ್ತೆಯನ್ನು ಸಾರಿರಿ. Hallelujah. Hallelujah. ಎಲ್ಲರೂ ನಾನು சொல்றதನ್ನೆಲ್ಲ ಗಮನமா ಕೇಳುங்க. ಎಲ್ಲರೂ ನಾನು ಹೇಳುವುದನ್ನ ಚೆನ್ನಾಗಿ Go ಗಮನಿಸಿ into ಕೇಳಿ. all the world and preach the gospel to all creatures is not a request, it is a command. ಜಗತ್ತಿಗೆಲ್ಲ ಹೋಗಿ ಎಲ್ಲರಿಗೂ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿರುವಂತದ್ದು ಅದೇನೋ ಕೇಳ್ಕೊಂಡಿರುವಂತದ್ದಲ್ಲ, ಅದೊಂದು ಆಜ್ಞೆ. ಎತ್ತನೆ ಬೇರೆ ಆಮೆನ್ சொல்லுங்க. Yes and amen ಅಂತೀರಾ? It is not a request. ಆದ್ರೆ ಹೋಗ್ರಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಯೇಸು ಸ್ವಾಮಿ ಹೇಳಿದ್ದು ಆತ್ಮನ ಬಂದ್ರೆ ನೀವು ಹೋಗ್ತೀರಾ ಅಂತ. ಆದ್ರೆ ಹೋಗಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಲ್ಲ, ಆತ್ಮನು ಬಂದಾಗ ನೀವು ಹೋಗ್ತೀರಾ ಎಂಬುದಾಗಿ ಹೇಳಿದನು. Amen. The Holy Spirit is not a Mysorean. Amen. Holy Spirit is global. ಪರಿಶುದ್ಧಾತ್ಮನು ಬರೀ ಮೈಸೂರಿನವನಲ್ಲ, ಪರಿಶುದ್ಧಾತ್ಮನು ಜಗತ್ತಿಗೆ ಸೇರಿದವರು. Amen. Though you are in Jerusalem, ನೀವು ಯೆರೂಸಲೇಮಿನಲ್ಲಿ ಇದ್ದರೂ ಕೂಡ, you will be a witness in Jerusalem, Judea, Samaria and to the uttermost part of the world. ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಲೋಕದ ಕಟ್ಟಕಡೆಯವರೆಗೆ ಆತನಿಗೆ ಸಾಕ್ಷಿಗಳಾಗಿರ್ತೀರಾ. How many of you believe that? Yes ಅನ್ನ ಅದನ್ನ ನಂಬ್ತೀರಾ? Do you believe that? ನೀವು ಅದನ್ನ ನಂಬ್ತೀರಾ? Do you believe that? ನೀವು ಅದನ್ನ ನಂಬ್ತೀರಾ? I believe. ನಾನು ನಂಬ್ತೇನೆ. I shall see it with my eyes. ನಾನು ನನ್ನ ಕಣ್ಣುಗಳಿಂದ ಅದನ್ನು ನೋಡ್ತಾ ಇದ್ದೇನೆ. That God will do exploits through you. ನಿಮ್ಮಿಂದ ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. You shall witness unusual. ಹೌದು, ನಂಬಲಿಕ್ಕಾಗದಂತ ಕಾರ್ಯಗಳು ನಿಮ್ಮಿಂದ ನಡೆಯಲಿಕ್ಕಿದೆ. ಅಸಾಧ್ಯವಾದ ಕಾರ್ಯಗಳು ನಿಮ್ಮಿಂದ ನಡೆಯಲಿಕ್ಕಿದೆ. ನಾನು ನಿಮಗೆ ಹೇಳ್ತೇನೆ. Amen. Shall I tell you one secret? ಒಂದು ರಹಸ್ಯವನ್ನು ನಿಮಗೆ ಹೇಳ. When you have a supernatural God in you, ನಿಮ್ಮೊಳಗೆ ಅಸಾಧಾರಣವಾದ ದೇವರಿರುವಾಗ, amen, supernatural becomes natural. ಅಸಾಧಾರಣವು ನಿಮಗೆ ಸಾಧಾರಣವಾಗ್ತದೆ. How many of you say amen? Yes and amen ಅಂತೀರಾ? Amen. Hallelujah. Hallelujah. When you have a supernatural God with you, ನಿಮ್ಮೊಂದಿಗೆ ಅಸಾಧಾರಣವಾದ ದೇವರಿರುವಾಗ, amen, every supernatural miracles, every supernatural things becomes natural to you. ಎಲ್ಲ ಅಸಾಧಾರಣವಾದಂತ ಅದ್ಭುತಗಳು, ಎಲ್ಲ ಅಸಾಧಾರಣವಾದಂತ ಕಾರ್ಯಗಳು ನಿಮಗೆ ಸಾಧಾರಣವಾಗ್ತದೆ. ಅವರ ಪಾತ್ರವೇನ್ರ? ಅವರನ್ನ ನೋಡಿದ್ವಿ ಅಂದ್ರೆ, amen, everything seems to be small. ಎಲ್ಲವೂ ಕೂಡ ಚಿಕ್ಕದಾಗಿ ಅನ್ನಿಸ್ತದೆ. ಆಮೆನ್. Yes and amen ಅಂತೀರಾ?